ಪೈನಾಪಲ್ ಕೇಸರಿ ಬಾತು. ಹೋಟೆಲಿನಿಂದ ತರಿಸಿದ್ದ ಪೈನಾಪಲ್ ಕೇಸರಿ ಬಾತು ಎಷ್ಟೋ ಹೊತ್ತಿನಿಂದ ಪ್ಲೇಟಿನಲ್ಲೇ ಆರಿ ತಂಗಳಾಗಿ ಒಣಗುತ್ತಾ ಕುಳಿತಿತ್ತು. ಒಂದು ತುತ್ತನ್ನೂ ಮುಟ್ಟದೆ 4 ವರ್ಷದ ಆ ಪುಟ್ಟ ಹುಡುಗಿ ಅತ್ತು ಸುಸ್ತಾಗಿ ಡೈನಿಂಗ್ ಟೇಬಲ್ ಮೇಲೆಯೇ ತಲೆಯಿಟ್ಟು ಮಲಗಿಬಿಟ್ಟಿದ್ದಳು. ಬಾಬ್ ಮಾಡಿದ್ದರೂ ಒತ್ತಾಗಿ ಬೆಳೆದಿದ್ದ ಕೂದಲೆಲ್ಲ ಚೆಲ್ಲಾಪಿಲ್ಲಿಯಾಗಿ ಹರಡಿ ಅವಳ ಮುಖವನ್ನೆಲ್ಲ ಕವಿದಿತ್ತು. ನಿದ್ದೆಯಲ್ಲೂ ಅವಳ ಬಾಯಿಂದ ಮಂತ್ರದಂತೆ ಹೊರಹೊಮ್ಮುತ್ತಿದ್ದ ಒಂದೇ ಪದ, ಚಂದು ಚಾಚಾ, ಚಂದು ಚಾಚಾ. ಮನುಷ್ಯರು ಪರಸ್ಪರ ಹೇಗೆ ಪ್ರೀತಿಸಬೇಕೆಂಬುದನ್ನು ಜನಗಳು ಮಕ್ಕಳಿಂದ ಕಲಿಯಬೇಕು. ಅವರ ಪುಟ್ಟ ಹೃದಯಗಳ ಒಲವಿನೊರತೆ ಭತ್ತದ ಸಾಗರ. ಅದರ ಹರಿವು ಅಗಾಧ. ಅದಕ್ಕೆ ವಯಸ್ಸು, ಜಾತಿ, ರೂಪ, ಹಣ, ಅಂತಸ್ತು ಯಾವುದೂ ಅಡ್ಡಿಯಾಗುವುದಿಲ್ಲ. ಆ ಪ್ರೀತಿಯ ಮುಕ್ತ ಹಾದಿಯಲ್ಲಿ ಹುಸಿಬಿಂಕ, ಹಮ್ಮು, ಪೊಳ್ಳು, ಘನತೆಗಳ ನೆರಳಿಗೂ ಪ್ರವೇಶವಿಲ್ಲ. ರವಿ ಶಶಿಗಳ ಉದಯದಂತೆ, ಹೂ ಕುಸುಮಿಸಿದಂತೆ, ಕುಸುಮ ಹಣ್ಣಾದಂತೆ, ಕೋಗಿಲೆಯ ಕುಕಿಲಿನಂತೆ ಸ್ವಚ್ಛ, ನಿರಾಳ, ನಿರ್ಮಲ. ಸ್ವಾರ್ಥದಿಂದ ಬಲು ದೂರ ದೂರ ಆ ಪ್ರೇಮ. 4 ವರ್ಷದ ರಶ್ಮಿ ಪುಟ್ಟಿ 40ರಿಂದ 45ರ ಆಸುಪಾಸಿನಲ್ಲಿದ್ದ ಚಂದು ಚಾಚಾನ ನಡುವೆ ಪಲ್ಲವಿಸಿ 2 ಜೀವಗಳನ್ನು ಬಳಸಿ ಬಿಗಿದಿದ್ದ ಸ್ನೇಹ ಅಂಥದ್ದೇ. ಯಾವ ಜೀವದ ಹಾದಿ ಎಲ್ಲೆಲ್ಲಿ ತೆರೆವುದೋ. ಅಪಘಾತವೊಂದರಲ್ಲಿ ತನ್ನ ಮುದ್ದಿನ ಮಡದಿ ಪುಟ್ಟ ಮಗಳನ್ನು ಕಳೆದುಕೊಂಡು ಎಲ್ಲೆಲ್ಲೋ ಅಲೆಯುತ್ತಾ ಕೊನೆಗೆ ಅವರ ನೆನಪನ್ನು ಕ್ಷಣ ಕ್ಷಣಕ್ಕೂ ತರುವ ತನ್ನೂರನ್ನು ಬಿಟ್ಟು ತಾನು ಕಲಿತಿದ್ದ ಅಡುಗೆಯ ಕಲೆಯನ್ನು ನಂಬಿಕೊಂಡು ಬದುಕು ಅರಸುತ್ತಾ ಉತ್ತರದಿಂದ ದಕ್ಷಿಣದ ಕಡೆಗೆ ತನ್ನ ವೃತ್ತಿ ಬದುಕಿನ ಅವಿಭಾಜ್ಯ ಅಂಗವಾದ ಸಟ್ಟುಗವನ್ನು ಹೆಗಲ ಮೇಲಿಟ್ಟುಕೊಂಡು ಕನ್ನಡ ನಾಡಿನಡೆಗೆ ಚಂದು ಚಾಚಾ ಬಂದಾಗ ಅವನನ್ನು ಕೈಬೀಸಿ ಚಾಚಿ ತಬ್ಬಿ ತನ್ನ ಪ್ರೀತಿಯ ಬಾಹುಗಳೊಳಗೆ ಸೆಳೆದುಕೊಂಡಿತು ಆ ಕನ್ನಡದ ಮನೆ. ಸುಮಾರು 45ರ ಹರೆಯದ ಎಣ್ಣೆಗೆಂಪು ವರ್ಣದ ಚಂದು ಆಕರ್ಷಕ ರೂಪಿನವನಲ್ಲವಾದರೂ ಸದಾ ಹಣೆಯ ಮೇಲಾಡುವ ಗುಂಗುರು ಕೂದಲು, ಮಾತು ಮಾತಿಗೆ ಪಕ್ಕನೆ ನಗುತ್ತಾ ಪ್ರದರ್ಶನಕ್ಕಿಡುತ್ತಿದ್ದ ಸುಂದರ ದಂತ ಪಂಕ್ತಿಗಳು ಅವನು ಅನಾಕರ್ಷಕನಾಗುವುದನ್ನು ಸ್ವಲ್ಪ ಮಟ್ಟಿಗೆ ತಪ್ಪಿಸಿದ್ದವು. ಅವನ ಆ ರೂಪ ಸ್ಥಿತಿಗೆ ಕಾರಣ ಅವನ ಒಕ್ಕಣ್ಣು. ಅವನು ಹೆಗಲ ಮೇಲಿನ ಸಟ್ಟುಗದೊಂದಿಗೆ ಮುರಳೀಧರ ರಾಯರ ಮನೆ ಪ್ರವೇಶಿಸಿದಾಗ ಆ ಒಕ್ಕಣ್ಣನನ್ನು ಕಂಡು ಆ ಒಟ್ಟು ಕುಟುಂಬದ ಹೆಂಗಸರು ಮುಖ ತಿರುಗಿಸಿದರು. ಒಂದು ಕಣ್ ಬಿಟ್ಕೊಂಡು, ಇವನು ಏನ್ ದಿವ್ನಾಗ ಅಡಿಗೆ ಮಾಡಬಲ್ಲನಪ್ಪ, ಯಾವುದಕ್ಕೆ ಯಾವುದೋ ಪದಾರ್ಥ ಬೆರೆಸಿಯಾನು ಮತ್ತೆ ಎಂದು ಪಿಸು ಮಾತಾಡಿ ಮುಸಿ ನಕ್ಕರು. ಮಾತು ಮಾತಿಗೆ ನಗುವ ಆ ನಗೆಯಲ್ಲಿ ಅದು ಹೇಗೋ ಅವನ ಪ್ರಾಮಾಣಿಕತೆಯನ್ನು ಗುರುತಿಸಿದ ರಾಯರು ಒಪ್ಪಿಕೊಂಡರು. 3-4 ಜನ ಅಡಿಗೆಯವರು ಬಂದು ಊರ್ಜಿತರಾಗದೆ ಹಿಂದಿರುಗಿದ್ದರು. ರಾಯರ ದೊಡ್ಡ ಮನೆಗೆ ಸದಾ ಬಂದು ಹೋಗುವ ಜನರು ಹೆಚ್ಚು. ತಾತ ಅಪ್ಪನ ಕಾಲದಿಂದಲೂ ಸದಾ ಮನೆಯಲ್ಲಿ ಅನ್ನ ಸಂತರ್ಪಣೆಯೇ. ಆಗಿನ ಕಾಲಕ್ಕೆ MLA ಆಗಿದ್ದ ತಾತನವರನ್ನು ಆ ಊರಿನಲ್ಲಿ ನೆನೆಯದವರಿಲ್ಲ. ಮತ ನೀಡಿದ ಬಾಂಧವರನ್ನು ಮರೆಯದೆ ಎಲ್ಲ ರೀತಿಯ ಸೌಲಭ್ಯಗಳನ್ನೂ ಮಾಡಿಕೊಟ್ಟು ದೀರ್ಘಾಯುಷಿಯಾಗಿ ಕಾಲಾನಂತರ ನೆಮ್ಮದಿಯಿಂದ ಎಂದೂ ಬಾರದ ಊರಿಗೆ ನಡೆದು ಬಿಟ್ಟಿದ್ದ ಮಹನೀಯ. ರಾಯರು ಅದನ್ನು ಅನೂಚಾನವಾಗಿ ನಡೆಸಿಕೊಂಡು ಬಂದಿದ್ದರು. ಸರಿಯಾಗಿ ಅಡಿಗೆಯವನು ಸಿಗದೆ ತಲೆಕೆಡಿಸಿಕೊಂಡಿದ್ದರು. ಗೊಣಗುಟ್ಟುವ ಸೊಸೆಯರ ಕಡೆ ನೋಡಿ, ಅಸಮಾಧಾನ ಬೇಡ, ನೋಡೋಣ, ಮೊದಲೇ ನಾವೇ ಎಲ್ಲ ನಿರ್ಧರಿಸೋದು ಬೇಡ ಎಂದಾಗ, ನಿಮ್ಮಿಷ್ಟ ಮಾವಯ್ಯ ಎಂದು ಜಾರಿಕೊಂಡಿದ್ದರು. ಹೀಗೆ ರಾಯರ ಮನೆಯ ಅಡಿಗೆ ಮನೆ ಸೇರಿದ ಚಂದುವಿನ ಒಂದು ಕಣ್ಣು ಇಂಗಿ ಹೋಗಿದ್ದರೂ ಆ ಕೊರತೆಯನ್ನು ನೀಗಿಸಲೆಂದೋ ಏನೋ ಬಲಹಸ್ತದಲ್ಲಿ ಪಾಕ ಪ್ರಾವೀಣ್ಯತೆಯ ಜಾದೂ ರೇಖೆಯೊಂದನ್ನು ದೇವರು ವಿಶೇಷವಾಗಿ ತಿದ್ದಿ ಕಳುಹಿಸಿದ್ದನೇನೋ. ಮರುದಿನದಿಂದಲೇ ಆ ಮನೆಯ ಜಿಹ್ವೆಗಳಿಗೆ ಅದೃಷ್ಟ ಖುಲಾಯಿಸಿತ್ತು. ಮೊದಲ ದಿನ ಉಪ್ಪಿಟ್ಟಿನ ಜೊತೆ ಅವನು ಮಾಡಿದ ಪೈನಾಪಲ್ ಕೇಸರಿ ಬಾತು
ಕಂಠ ಪೂರ್ತಿ ಮೆದ್ದು ವಾಹ್ ಎಂದರು ರಾಯರು. ಗೊಣಗುಟ್ಟಿದ ಸೊಸೆಯರ ಬಾಯಿಗಳು ಗಪ್ ಚಿಪ್ ಆದವು. ಕೊನೆ ಮಗನ ಪುಟ್ಟ ಮಗಳು 4 ವರ್ಷದ ರಶ್ಮಿ ಪುಟ್ಟಿ, ಪೈನಾಪಲ್ ಕೇಸರಿ ಬಾತು ಸೂಪರ್ ಚಂದು ಚಾಚಾ ಎಂದು ಬೆರಳುಗಳಿಂದ ವಿಜಯದ ಸಂಕೇತ ತೋರಿಸಿ ಅಮ್ಮನ ಮರೆಯಿಂದಲೇ ಇಣುಕಿ ಮುದ್ದಾಗಿ ಉಲಿದಳು. ಚಂದುಗೆ ತನ್ನ ಮಗಳು ನೆನಪಿಗೆ ಬಂದು ಸನ್ನೆಯಿಂದಲೇ ಅವಳನ್ನು ಹತ್ತಿರ ಕರೆದು ಅವಳ ಪುಟ್ಟ ಹಣೆಗೆ ಮುತ್ತನ್ನಿಟ್ಟಿದ್ದನು. ಮುಂದಿನ ದಿನಗಳಲ್ಲಿ ವಾರಕ್ಕೊಂದು ಸಲ ಚಂದು ಚಾಚಾನ ಪೈನಾಪಲ್ ಕೇಸರಿ ಬಾತು ಪರಿಮಳ ಬೆಳಗಿನ ಪ್ರಭಾತದಲ್ಲಿ ಇಡೀ ಮನೆಯನ್ನೆಲ್ಲ ವ್ಯಾಪಿಸಿ ಮನೆಯ ಜನರನ್ನು ಪುಳಕಿತರನ್ನಾಗಿಸುತ್ತಿತ್ತು. ಪುಟ್ಟ ರಶ್ಮಿ ಕ್ರಮಕ್ರಮೇಣ ಚಂದುವಿಗೆ ಆಪ್ತಳಾಗಿ, ಚಾಚಾ ಎಂತ ಚಂದ ನಿನ್ನ ಕೇಸರಿ ಬಾತು ಎನ್ನುತ್ತಾ ಅವನ ತೊಡೆ ಏರಿ ಅವನ ಕೆನ್ನೆಗಳಿಗೆ ಮುತ್ತಿನ ಮಳೆಗೆರೆಯುತ್ತಿದ್ದಳು. ಅವರ ನಡುವೆ ಸ್ನೇಹ ಪಲ್ಲವಿಸಿ ವಲ್ಲರಿಯಾಗಿ ಹಬ್ಬಲು ಭಾಷೆ ಅಡ್ಡಿಯಾಗಿರಲಿಲ್ಲ. ಅನಾವಶ್ಯಕ ಸಾಮಾನುಗಳನ್ನು ಪೋಲು ಮಾಡದೆ ಯಾವ ಅಡುಗೆಯನ್ನೇ ಆಗಲಿ ಶ್ರದ್ಧೆಯಿಂದ ಮಾಡುತ್ತಾ ಅಡುಗೆ ಕೋಣೆಯನ್ನು ಅಚ್ಚುಕಟ್ಟಾಗಿ ಇಡುತ್ತಿದ್ದ ಚಂದು ತನ್ನ ಸರಳವಾದ ನಡವಳಿಕೆಯಿಂದ ಎಲ್ಲರ ಮನ ಗೆದ್ದಿದ್ದ. ಚಂದು ಅಡುಗೆಯ ರುಚಿ ಕಂಡ ಯಾರೂ ಊಟಕ್ಕೆ ತಪ್ಪಿಸಿಕೊಳ್ಳುತ್ತಿರಲಿಲ್ಲ. ಅವನ ಪಾಕ ಪ್ರಾವೀಣ್ಯತೆ ಆ ಸುತ್ತಮುತ್ತಲ್ಲ ಮನಮಾತಾಯಿತು. ಉಪ್ಪು ಹುಳಿ ಖಾರ ಹೆಚ್ಚು ಕಮ್ಮಿ ಮಾಡಿ ಮನೆಯ ಗಂಡಸರ ನಾಲಿಗೆಯ ರುಚಿ ಮೊಗ್ಗೆಗಳನ್ನೆಲ್ಲ ನಿರ್ದಯವಾಗಿ ಕೊಂದಿದ್ದ ಕೆಲ ಹೆಂಡತಿಯರ ಕಿವಿ ಕಚ್ಚಿ ಪತಿಗಳು, ನೋಡಿ ಆ ಚಂದು ಬಳಿ ಹೋಗಿ 3 ತಿಂಗಳು ಅಡಿಗೆ ತರಬೇತಿ ಪಡೆದು ಬನ್ನಿ ಅಂತ ಉಗಿದರು. ರಾಯರಿಗೆ ಗೊತ್ತಿಲ್ಲದಂತೆ ಕೆಲವರು ಚಂದುವಿಗೆ ಹೆಚ್ಚಿಗೆ ಹಣ ನೀಡುವ ಆಮಿಷ ತೋರಿಸಿ ನಮ್ಮ ಮನೆಗೆ ಬಂದು ಬಿಡೆಂದು ಗೋಗರೆದರೂ ಅವನ ಧರ್ಮ ಬುದ್ಧಿ ಬದಲಾಗಲಿಲ್ಲ. ಪುಟ್ಟ ರಶ್ಮಿಯ ಸ್ನೇಹ ಅವನನ್ನು ಮೂಕನನ್ನಾಗಿಸಿತ್ತು. ಆ ಮನೆಯಲ್ಲಿ ಎಲ್ಲ ಸ್ವಾತಂತ್ರ್ಯವೂ ಇತ್ತು. ಮನೆ ಮಗನಿಗಿಂತ ಹೆಚ್ಚಾಗಿದ್ದ. ಅಡುಗೆ ಕೆಲಸ ಮುಗಿಸಿ ಬಿಡುವಾಗಿ ಕುಳಿತಾಗ ರಶ್ಮಿ ಸ್ಲೇಟಿನಲ್ಲಿ ಅ ಈ ತಿದ್ದಿ ಕೊಡುತ್ತಿದ್ದಳು. ಅವಳ ಪ್ರೀತಿಯ ಗದರಿಕೆಗೆ ಸೋತು ಚಂದು ಕನ್ನಡ ಕಲಿಯಲಾರಂಭಿಸಿದ. ಕೆಲವು ದಿನಗಳಲ್ಲೇ ದಪ್ಪ ದಪ್ಪ ಮುದ್ದು ಮುದ್ದು ಅಕ್ಷರಗಳಲ್ಲಿ ಚಂದು ಎಂದು ಬರೆದಾಗ ಕೈ ಚಪ್ಪಾಳೆ ಇಕ್ಕಿ ಕುಣಿದಾಡಿ ಬಿಟ್ಟಿದ್ದಳು ರಶ್ಮಿ. ಇಂಥ ಚಂದು ಚಾಚಾ 3 ತಿಂಗಳ ಹಿಂದೆ ನಿಗೂಢವಾಗಿ ಕಣ್ಮರೆಯಾಗಿ ಹೋಗಿದ್ದ. ಮನೆಯವರೆಲ್ಲಾ ಮಂಕಾದರು, ಹನಿಗಣ್ಣಾದರು. ಎಲ್ಲಕ್ಕಿಂತ ಹೆಚ್ಚಾಗಿ ರಶ್ಮಿಯನ್ನು ಸಮಾಧಾನ ಮಾಡುವುದೇ ಕಷ್ಟವಾಯಿತು. ಮುರಳೀಧರ ರಾಯರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೂ ಪ್ರಯೋಜನವಾಗಲಿಲ್ಲ. ಆಗಾಗ ಫೋನ್ ಮಾಡಿ ಹುಡುಕಿ ಕೊಡುವಂತೆ ತಾಕೀತು ಮಾಡುತ್ತಲೇ ಇದ್ದರು. ರಶ್ಮಿಗೆ ತನ್ನೊಂದಿಗೆ ಓದುತ್ತಿದ್ದ ಸುಮನಾ ಎಂದರೆ ತುಂಬಾ ಇಷ್ಟ. ಆಗಾಗ ಆಟವಾಡಲು ಅವಳು ರಶ್ಮಿಯ ಮನೆಗೆ ಬರುತ್ತಿದ್ದಳು. ಅಂದು ಸುಮನಾಳ ಹುಟ್ಟಿದ ಹಬ್ಬಕ್ಕೆ ಹೋಗುವ ಸಂಭ್ರಮದಲ್ಲಿದ್ದಳು ರಶ್ಮಿ. ಯಾವುದೇ ಕೆಲಸದ ನಿಮಿತ್ತ ರಶ್ಮಿಯ ಅಮ್ಮ ಜೊತೆಗೆ ಬರುವುದಿಲ್ಲವೆಂದಾಗ ಬೇಸರವಾಯಿತು. ಅಪ್ಪನಿಗಂತೂ ಸದಾ ಬಿಡುವಿಲ್ಲ. ಗೆಳತಿಗಾಗಿ ಅವಳಿಗಿಷ್ಟವಾದ ದೊಡ್ಡ ಡೊನಾಲ್ಡ್ ಡಕ್ ಅವಳಿಗೆ ಬೊಂಬೆ ತಂದು ಕೊಟ್ಟಳು. ಅವಳನ್ನು ಕಾರಿನಲ್ಲಿ ಡ್ರೈವರ್ ಕೊಂಡೊಯ್ದ. ಅಂದದ 100 ನೆರಿಗೆಯುಳ್ಳ ಕೆಂಪು ಫ್ರಾಕಿನಲ್ಲಿ ಆ ಪುಟ್ಟ ಸೊಬಗು ಕಂಗೊಳಿಸುತ್ತಿತ್ತು. ಗೆಳತಿಯರೆಲ್ಲ ಕೈ ಹಿಡಿದು ಹ್ಯಾಪಿ ಬರ್ತ್ಡೇ ಹಾಡು ಹೇಳಿ ಕೈ ಚಪ್ಪಾಳೆ ಇಕ್ಕಿ ಸಂಭ್ರಮಿಸಿದರು. 4-6 ತರ ತಿಂಡಿ ಪ್ಲೇಟುಗಳನ್ನು ಹಂಚಲಾಯಿತು. ತನ್ನ ಪ್ಲೇಟನ್ನು ಗಮನಿಸುತ್ತಿದ್ದ ರಶ್ಮಿಯ ಕಂಗಳು ಮಿಂಚಿದವು. ಮಧ್ಯೆ ಇದ್ದ ಪೈನಾಪಲ್ ಕೇಸರಿ ಬಾತಿನಿಂದ ವಿಶೇಷ ಪರಿಮಳ ಘಮಘಮಿಸುತ್ತಿತ್ತು. ಚಂದು ಚಾಚಾನ ನೆನಪು ಬಂದು ಕಣ್ಣುಗಳಲ್ಲಿ ನೀರಾಡಿತು. ಇನ್ನೇನು ಚಮಚದಿಂದ ಎಳೆದುಕೊಂಡು ತಿನ್ನಬೇಕೆನ್ನುವಷ್ಟರಲ್ಲಿ ಅದರ ಮೇಲೆ ಏನೋ ಗುರಿತು ಕಂಡಿತು. ಅಕ್ಕಪಕ್ಕದಲ್ಲಿ ತಿನ್ನುತ್ತಿದ್ದ ಗೆಳತಿಯರ ಪ್ಲೇಟಿನಲ್ಲಿರುವ ಕೇಸರಿ ಬಾತಿನ ಮೇಲೂ ಅಂಥದ್ದೇ ಗುರುತು. ಬಾಗಿ ಸರಿಯಾಗಿ ಗಮನಿಸಿದಳು. ಅದು ಕನ್ನಡದ ಚ ಅಕ್ಷರ ಹೋಲುತ್ತಿತ್ತು. ಅದರ ಘಮ ಘಮ ಬೇರೆ. ರಶ್ಮಿಗೆ ಯಾವ ಅನುಮಾನವೂ ಉಳಿಯಲಿಲ್ಲ. ಅಕ್ಷರ ಕೆಡದಂತೆ ಬಂದು ಪಕ್ಕದಿಂದ ಸ್ವಲ್ಪ ತೆಗೆದುಕೊಂಡು ಬಾಯಿಗೆ ಹಾಕಿಕೊಂಡಾಗ ಓಹ್, ಸಂಶಯವೇ ಇಲ್ಲ, ಅದೇ ರುಚಿ. ಜೋರಾಗಿ ಕೂಗುವಷ್ಟು ಸಂತಸವಾದರೂ ಮರುಕ್ಷಣದಲ್ಲಿ ಆ ಪುಟ್ಟ ತಲೆಗೆ ಹೊಳೆದದ್ದು
ನಾನೀಗ ಕೂಗಿದರೆ ಕೆಲಸ ಕೆಡುತ್ತದೆ. ಎಲ್ಲ ಕಡೆಯೂ ಹುಡುಕಿ ಕಣ್ಣುಗಳಿಂದ ಅರಸಿದಳು. ಎಲ್ಲಿಯೂ ಆ ಒಕ್ಕಣ್ಣ ಕಾಣಲಿಲ್ಲ. ಅವಳ ತವಕ ಹೆಚ್ಚಾಯಿತು. ಎಲ್ಲ ತಿಂದ ಶಾಸ್ತ್ರ ಮಾಡಿ ಗೆಳತಿಗೆ ಪ್ರೀತಿಯ ಅಪ್ಪುಗೆ ನೀಡಿ ಡ್ರೈವರ್ ಅಣ್ಣನನ್ನು ಹೊರಡಿಸಿಕೊಂಡು ಮನೆಗೆ ಬೇಗ ನಡಿ ಎಂದು ಅವಸರಿಸುತ್ತಾ ಹೊರಟೇ ಬಿಟ್ಟಳು. ಮನೆಗೆ ಕಾಲಿಡುತ್ತಿದ್ದಂತೆಯೇ ತಾತ ತಾತ, ಚಂದು ಚಾಚಾ ಸಿಕ್ಕಿಬಿಟ್ರು ಎಂದು ಮನೆ ತುಂಬಾ ಕುಣಿದಾಡಿದಳು. ತಾತನಿಗೆ ಎಲ್ಲವನ್ನು ವಿವರಿಸಿ ಹೇಳುತ್ತಿದ್ದಂತೆ ಮುರಳೀಧರರಾಯರು ತತ್ಕ್ಷಣ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದರು. ಕೆಲ ಹೊತ್ತಿನಲ್ಲೇ ಪೊಲೀಸರು ಆ ಮನೆಯ ಮೇಲೆ ದಾಳಿ ಮಾಡಿದರು. ಅಡಿಗೆಯೆಲ್ಲ ತಯಾರಾದ ನಂತರ ಆ ಮನೆಯವರು ಚಂದುವನ್ನು ಒಂದು ಕೊಠಡಿಯಲ್ಲಿ ಕೂಡಿ ಹಾಕಿದ್ದರು. ಸುಮನಾ ತಮ್ಮ ಮನೆಗೆ ರಶ್ಮಿಯ ಜೊತೆಗೆ ಆಗಾಗ ಆಡಲು ಬರುವುದನ್ನು ಕಂಡಿದ್ದ ಚಂದು ಒಂದು ಉಪಾಯ ಮಾಡಿದ್ದ. ರಶ್ಮಿಯಂತೂ ಸುಮನಾಳ ಹುಟ್ಟಿದ ಹಬ್ಬಕ್ಕೆ ಬಂದೇ ಬರುತ್ತಾಳೆ ಎಂದು ಆಲೋಚಿಸಿ ಪ್ಲೇಟುಗಳನ್ನೆಲ್ಲ ಬಡಿಸಿ ಸಿದ್ಧಗೊಳಿಸುವಾಗ ಕೇಸರಿ ಬಾತಿನ ಗುಪ್ಪೆಯ ಮೇಲೆ ಚಾ ಎಂದು ಕೊರೆದಿದ್ದ. ಅದೇನೋ ಡಿಸೈನು ಎಂದು ಭ್ರಮೆ ಮೂಡುವಂತೆ. ಅವನ ನಂಬಿಕೆ ಸುಳ್ಳಾಗಲಿಲ್ಲ. ಚುರುಕು ಬುದ್ಧಿಯ ರಶ್ಮಿ ಕಂಡು ಹಿಡಿದಿದ್ದಳು. ರಾಯರ ಅಡುಗೆ ಮನೆಗೆ ಮತ್ತೆ ಸಂಭ್ರಮ ಆಗಮಿಸಿತು. ಮತ್ತಾರೂ ಚಂದುವನ್ನು ಅಪಹರಿಸುವ ಸಾಹಸ ಮಾಡಲಿಲ್ಲ. ಚಂದು ಕಲಿತಿದ್ದ ಕೇಸರಿ ಬಾತು, ರಶ್ಮಿ ಕಲಿಸಿದ್ದ ಕನ್ನಡ ಮಾತು ಇಬ್ಬರನ್ನು ಒಂದುಗೂಡಿಸಿದವು.